ನಮಸ್ಕಾರ. ನಾನು ಮೈಸೂರಿಗೆ ಮೊದಲು ಬಂದಿದ್ದು 2ನೇ ಕ್ಲಾಸಿಗೆ. ಇದೇ JSS ಸರಸ್ವತಿಪುರಮಲ್ಲಿ ಓದಿದ್ದು ನಾನು, ಮಾಂಜನ ಕಾಲೇಜು. ನನ್ನ ರಂಗಭೂಮಿಯ ಜರ್ನಿ ಶುರುವಾಗಿದ್ದೆ ಈ ಊರಲ್ಲಿ. ಇಲ್ಲಿ ಬೋಗಾದಿ, ಕುಕ್ಕರಳ್ಳಿ ಕೆರೆ, ಸೈಕಲ್ಲು, ಬಲ್ಮುರಿ, ಬೆಟ್ಟ ಬೀಚ್ ಇವೆಲ್ಲ ಇಲ್ಲೇ ನನ್ನ ಯೌವನಗಳನ್ನೆಲ್ಲ ಕಳೆದಿದ್ದೆ. ಇಲ್ಲಿ ಬೇಕಾಗಿರೋವು ಬೇಡದಿರೋವು ಎಲ್ಲ ಮಾಡಿದ್ದೀವಿ ಇಲ್ಲಿ. ಹಾಗಾಗಿ ಈ ಊರು ಅಂದರೆ ನನಗೆ ಅತ್ಯಂತ ಅಭಿಮಾನ. ಇಲ್ಲಿ ಈ ಪ್ರೀತಿ ಸಿಕ್ಕಿದ್ದು ನನಗೆ ತವ್ರ ಮನೆ ಸೀರೆ ಕೊಡಿಸ್ದಂಗೆ ಅಂತಾರಲ್ಲ, ಹಂಗಾಯಿತು. ಸೊ ಧನ್ಯವಾದಗಳು. ದಯವಿಟ್ಟು ನಿಮ್ಗೆ ಈ ಸಿನಿಮಾ ಇಷ್ಟ ಆದರೆ ಬಂದು ಸಿನಿಮಾ ನೋಡಿ. ಹೊಸಬರಿಗೆ ಸ್ವಲ್ಪ ಥಿಯೇಟ್ರ್ ಉಳಿಸ್ಕೊಳ್ಳೋದು ಕಷ್ಟ ಇರುತ್ತೆ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ, ನೀವು ನಮ್ಮ ಜೊತೆಗಿದ್ದರೆ ಒಳ್ಳೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಮತ್ತು ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೆ ಟ್ಯೂನ್ ಮಾಡಿದ್ದೀವಿ. ನೀವು ಈಗ ಸುಮಾರು ಜನ ನೋಡಿ ಅದು ಅನುಭವಿಸಿರ್ಬೋದು. ನಾವು ಯೂಸ್ ಮಾಡಿರೋ FX3 ಕ್ಯಾಮ್ರಾಸ್ ಇರ್ಬೋದು, ಅಥವಾ ಸಿನಿಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ಸೌಂಡ್ಸ್ಕೇಪಿಂಗ್ ಇರ್ಬೋದು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗಿಂತಲೇ ಮಾಡಿರೋದು. ಹಾಗಾಗಿ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಈ ಅನುಭವನ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸರ್, ನಮಗೆ ಇದು ಐಡಿಯಾ ಹೇಗೆ ಬಂತು? ಐಡಿಯಾ ಭಾಳ ವರ್ಷದಿಂದ ಇತ್ತು. ಅದು ನಮ್ಮ ರಂಗನಾಗೂ ಸರ್ ಹೇಳ್ತಾರಲ್ಲ, ಜಾಕಿ 8 ವರ್ಷದಿಂದ ಎದೆಯಲ್ಲಿ. ಸೊ ಅದು ಒಂದು 2013ರಲ್ಲಿ ಬಂದಿದ್ದು. ಆಮೇಲೆ ಮುಂದೊಂದಕ್ಕೆ ಅದನ್ನೇ ಬೆಳೆಸ್ಕೊಂಡು ಹೋಗಿ 2021ರಲ್ಲಿ ಶುರುವಾಗಿದ್ದು ಸರ್ ಬರವಣಿಗೆ. ಆಮೇಲೆ 2023, 24ರಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು. ಓಕೆ, ಥ್ಯಾಂಕ್ ಯು. ಕಲೆಗಳ ಬೀಡು ಅಂತ ಅರ್ಥ ಹೇಳ್ತಾರೆ ಎಲ್ಲರೂ. ಸೊ ನಮಗೆ ಇಂಥ ಒಂದು ನಗರದಲ್ಲಿ ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ತುಂಬ ಖುಷಿ ಆಗ್ತದೆ. ಎಲ್ಲರೂ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಬರೀ ಸಸ್ಪೆನ್ಸು ಥ್ರಿಲ್ಲರ್ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನೀವು ಈಗಾಗಲೇ ನೋಡಿರ್ತೀರಾ, ಇದರಲ್ಲಿ ಹಾಸ್ಯನೂ ಇದೆ, ಕೆಲವೊಂದು ಎಮೋಷ್ನಲ್ ಜರ್ನಿ ಇದೆ, ಅಪ್ಪ ಅಮ್ಮಂದಿರ್ಬೋದು ಅಥವಾ ಇನ್ನೇನೋ ಇರ್ಬೋದು. ಸೊ ನೀವು ಅದನ್ನು ಥಿಯೇಟ್ರಿಗೆ ಬಂದರೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಇವಾಗ OTT ಅಂತ ಕಾದ್ಬಿಡ್ತಾರೆ. ಆದರೆ OTTಯಲ್ಲಿ ಮೊಬೈಲಲ್ಲಿ ನೋಡುವಾಗ ಅಥವಾ ನಿಮ್ಮ TV ಸ್ಕ್ರೀನಲ್ಲಿ ನೋಡುವಾಗ ಈ ಎಕ್ಸ್ಪೀರಿಯನ್ಸ್ ಖಂಡಿತ ಆಗಲ್ಲ. ಸೊ ನೀವು ಥಿಯೇಟ್ರಿಗೆ ಬಂದು ಈ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆಯ್ತು, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಇಷ್ಟ ಆದ್ರೆ ಇನ್ನೊಂದು 4 ಜನಕ್ಕೆ ಹೋಗಿ ಹೇಳಿ, ಸೊ ಅವರು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋ ತರ ಆಗಲಿ ಅಷ್ಟೇ. ಥ್ಯಾಂಕ್ ಯು. ಈ ಪ್ರೈವಸಿ ಬಗ್ಗೆ ಏನು ಹೇಳ್ತೀರಾ? ಪೈರಸಿ ಅದೊಂದು ಮಾರಕ ಅಂತಾನೆ ಹೇಳ್ಬೋದು. ಅಂದ್ರೆ ಹೇಳಕ್ಕಾಗಲ್ಲ ಯಾರು ಮಾಡ್ತಿದ್ದಾರೆ ಅಥವಾ ಅವ್ರನ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಬಟ್ ಆ ಥರ ಮಾಡೋದ್ರಿಂದ ಎಷ್ಟೊಂದು ಕಲಾವಿದರಿಗೆ ಊಟ ಹೋಗುತ್ತೆ, ಅಥವಾ ಅವರ ಕಲೆಗೆ ಸಿಗುವಂತ ಒಂದು ಏನು ಅಪ್ರಿಷಿಯೇಷನ್ ಇದೆ ಅದು ಸಿಗ್ತಾ ಇಲ್ಲ. ಯಾಕಂದ್ರೆ ಮೊಬೈಲಲ್ಲಿ ನೋಡಿದ್ರೆ ಆ ಒಂದು ಒಳ್ಳೆ ಕ್ವಾಲಿಟಿ ಸಿಗಲ್ಲ. ಆಮೇಲೆ ಇನ್ನೊಂದು ಅಂದ್ರೆ ಆ ಎಕ್ಸ್ಪೀರಿಯನ್ಸ್, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅಲ್ಲಿ ಸಿಗಲ್ಲ. ಅವಾಗ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ ಪೀಪಲ್. ಬಟ್ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಬೇರೆನೇ ಎಕ್ಸ್ಪೀರಿಯನ್ಸ್. ಸೊ ಪೈರಸಿ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಅಂತ, ಬಟ್ ಪೈರಸಿ ಮಾಡೋದು ನಮ್ಮಂಥ ಕಲಾವಿದರಿಗೆ ತುಂಬಾ ಮಾರಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ವಿಕಲ್ಪ ಕನ್ನಡ ಚಿತ್ರ ನೋಡಿದ್ವಿ, ತುಂಬ ಚೆನ್ನಾಗಿದೆ. ನಮಗೆ ಸಸ್ಪೆನ್ಸ್ ಅಂತ ಒಂದು ಐಡಿಯಾ ಇತ್ತು, ಬಟ್ ಆದರೂ ಬಂದಮೇಲೆ ಅದು ಎವ್ರಿ ಮಿನಿಟ್ ಥ್ರಿಲ್ಲರ್ ಆಗಿತ್ತು. ನಮಗೆ ಎವ್ರಿ ಮಿನಿಟ್ ಥ್ರಿಲ್ಲರ್. ಅದಂದರೆ ಎಡ್ಜ್ ಆಫ್ ದ ಸ್ಟ್ರೀಟಲ್ಲಿ ಕೂತ್ಕೊಂಡು ನೋಡುವಂಥ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಅಥವಾ ಎಲ್ಲರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಹೊಸ ಆರ್ಟಿಸ್ಟ್ ಎಲ್ಲ, ಹೊಸ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಮತ್ತು ಸೈಕಲಾಜಿಕಲ್ ಥ್ರಿಲ್ಲರ್, ಇಟ್ ಇಸ್ ಎ ವೆರಿ ಗುಡ್ ಸೈಕಲಾಜಿಕಲ್ ಥ್ರಿಲ್ಲರ್. ನೋಡಿ, ಎಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಯಾಕೆಂದರೆ ತುಂಬ ಪ್ರಯತ್ನ ಮಾಡಿ ಒಳ್ಳೆ ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ಇದೆ. ಥ್ಯಾಂಕ್ ಯು. ಮಾತಾಡಿ. ಮೊದಲನೇದಾಗಿ ಮೈಸೂರಿನ ಜನತೆಗೆ ನಮ್ಮೂರಲ್ಲೇ ಕಲೆಯನ್ನು ಕಲಿತ ನನಗೆ ಇಷ್ಟು ಒಳ್ಳೆ ವೆಲ್ಕಮ್ ಮತ್ತು ಇಷ್ಟು ಒಳ್ಳೆಯ ಆಶ್ವಾಸನೆ ಮತ್ತು ಇಷ್ಟು ಚೆನ್ನಾಗಿ ಬೆಂತಟ್ಟಿದ್ದಕ್ಕೆ ತುಂಬ ದೊಡ್ಡ ಧನ್ಯವಾದ. ನನಗೆ ಮೈಸೂರಲ್ಲಿ ಸಿನಿಮಾ ಓಡಿಸ್ಬೇಕು, ಮೈಸೂರಲ್ಲಿ ಸಿನಿಮಾ ಜನ ನೋಡ್ತಾರಾ ಇಲ್ವೋ ಅನ್ನೋ ಒಂದು ಭಯ ಇತ್ತು. ಆ ಭಯ ಇವತ್ತು ಹೊರಟೋಯ್ತು. ನೀವು ಬಂದಿದ್ದ ರೀತಿ, ನೀವು ಅದನ್ನು ಅಪ್ರಿಷಿಯೇಟ್ ಮಾಡಿದ ರೀತಿ ತುಂಬ ಖುಷಿಯಾಗಿದೆ. ಸೊ ವಿಕಲ್ಪ ಆಲ್ರೆಡಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಚೆನ್ನಾಗಿ ರನ್ ಆಗ್ತಾ ಇದೆ ನಿಮ್ಮ ಆಶೀರ್ವಾದದಿಂದ. ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಬೇಸ್ ಇಟ್ಕೊಂಡು ಒಂದು ಕುತೂಹಲಕಾರಿ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಇದನ್ನ ಪರ್ಟಿಕ್ಯುಲರ್ಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೆ ಟ್ಯೂನ್ ಮಾಡಿರೋದ್ರಿಂದ ಆದಷ್ಟು ಸಿನಿಮಾ ಥಿಯೇಟರ್ಗಳಲ್ಲೇ ಬಂದು ನೋಡಿ. ಇಷ್ಟ ಆದರೆ ಒಂದು 10 ಜನಕ್ಕೆ ಹೇಳಿ ಅಂತ ಕೇಳ್ಬೋದು. ಸರ್, ವಿಕಲ್ಪ ಅಂತ ನಿಮಗೆ ಹೆಸರಿಡಕ್ಕೆ ಯಾವ ಥರ ಇದು ಬಂತು ಸರ್? ವಿಕಲ್ಪ ಅಂದರೆ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದ ಸ್ಥಿತಿ ಅಂತ. ನಮ್ಮ ಸಿನಿಮಾ ಕತೆ ಕೂಡ ಹಾಗೆ ಹೋಗುತ್ತೆ. ಸತ್ಯನೋ ಕಲ್ಪನೆನೋ ಅನ್ನೋ ಡೌಟಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ವಿಕಲ್ಪ ಅಂತ ಹೆಸರಿಟ್ಟಿದ್ದೀವಿ. ಓಕೆ ಸರ್, ನೀವು ಮಾತಾಡಿ ಸರ್. ತುಂಬಾ ಖುಷಿ ಆಯಿತು. ಮೈಸೂರು ಜನ ಅಂದರೆ ನಮ್ಮ ಸಿನಿಮಾಗೆ ಈ ಥರ ಸಪೋರ್ಟ್ ಮಾಡ್ತಾ ಇರೋದು. ಒಂದು ಕಂಟೆಂಟ್, ಒಳ್ಳೆ ರೀತಿಯ ಕಂಟೆಂಟ್ ಬಂದವಾಗ ಜನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.
OTT ಬರುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಯಾರು ಕಾಯ್ಬೇಡಿ. ಯಾಕೆಂತ ಹೇಳಿದ್ರೆ ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಆದಷ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸರ್ ಇದು ಸಿನಿಮಾದ ಪ್ರೈವೇಸಿ ಬಗ್ಗೆ ಏನು ಹೇಳ್ತೀರಾ ಸರ್? ಪೈರಸಿ ಬಗ್ಗೆ ಪೈರಸಿ ಬಗ್ಗೆ ನಾನು ಇದಕ್ಕೂ ಮುಂಚೆ ಒಂದಷ್ಟು ಕಡೆ ಮಾತಾಡಿದ್ದೀನಿ ಕೂಡ. ಅದನ್ನು ತಡಿಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಅದನ್ನು ಮಾಡೋರು ಇದ್ದೇ ಇರ್ತಾರೆ. ಅದನ್ನು ತಡೆಯೋದಷ್ಟು ಈಸಿ ಅಲ್ಲ. ಬಟ್ ದಯವಿಟ್ಟು ಮಾಡಬೇಡಿ ಅವರು ಪೈರಸಿನ ಅಂತ ಕೇಳ್ಕೊಬೋದು ಅಷ್ಟೇ ಸರ್. ಅವರಿಗೆ ಏನು ಹೇಳೋಕ್ಕಾಗಲ್ಲ ನಾವು ಅಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್. ಮಾತಾಡ್ತೀರಾ ಸರ್? ಫಸ್ಟ್ ಆಫ್ ಆಲ್ ಕಲಾನಗರಿ ಮೈಸೂರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನು ಹರಿಸ್ತಾ ಇದ್ದೀರಾ, ಇನ್ನು ಹರಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಫಸ್ಟ್ ಮೈಂಡಿಗೆ ಬರೋದೇ ಸಸ್ಪೆನ್ಸು ಥ್ರಿಲ್ಲರ್ ಅಂತ. ಬಟ್ ನಮ್ಮ ಡೈರೆಕ್ಟರ್ ಸರು ಖಾಲಿ ಸಸ್ಪೆನ್ಸ್ ಥ್ರಿಲ್ಲರ್ ಬೇಡ, ಅದ್ರ ಜೊತೆ ಒಂದು ಹಾಸ್ಯನೂ ಇರಲಿ, ಹಾಗೆ ಒಂದು ಎಮೋಷ್ನಲ್ ಜರ್ನಿನೂ ಇರಲಿ ಅಂತ ಕಟ್ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ಕಥೆನ. ಆ ಕಥೆನ ನೀವು ಆಸ್ವಾದಿಸಿದ್ರಿ, ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ತಿಂಗಳನ್ನು ನಮಗೆ ಹೇಳುವಾಗ ಸಿಕ್ಕಾಪಟ್ಟೆ ಖುಷಿ ಆಗೋದು. ಯಾಕಂತಂದರೆ ನಾವು ಅಂದ್ಕೊಂಡಿರಲಿಲ್ಲ ಜನರು ಇದನ್ನು ಗಮನಿಸ್ತಾರೆ ಅಂತ. ಬಟ್ ಅದನ್ನು ಗಮನಿಸಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದೀರಾ. ಇದಕ್ಕಿಂತ ಬೇರೆ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಿಂಗೆ ಹರಿಸ್ತಾ ಇರಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ನೊಂದು 10 ಜನ ಕೇಳಿ. ಯಾಕಂದರೆ ಸರ್ ಆವಾಗಲೇ ಹೇಳ್ದಂಗೆ ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಕೆಲವೊಂದು ಟ್ಯೂನ್ ಮಾಡಿರೋದ್ರಿಂದ ನೀವು ಮೊಬೈಲು OTT ಅಂತ ಕುತ್ಕೊಂಡ್ರೆ ಈ ಎಕ್ಸ್ಪೀರಿಯನ್ಸ್ ಖಂಡಿತ ಸಿಗಲ್ಲ. ಅದನ್ನು ನೀವು ಥಿಯೇಟ್ರಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ಸೊ ಹರಿಸಿ ಬೇರೆಯವ್ರಿಗೂ ಹೇಳಿ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಾಂಸ್ಕೃತಿಕ ನಗರಿ ಮೈಸೂರು ಯಾವತ್ತೂ ಒಂದೊಳ್ಳೆ ಕನ್ನಡ ಚಲನಚಿತ್ರ ಬಂದಾಗ ಯಾವತ್ತೂ ಇಲ್ಲಿನ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತು ನಾವು ಬೆಂಗಳೂರಲ್ಲಿ ಗ್ಲೋಬಲ್ ಮಾಲಲ್ಲಿ ಇದ್ವಿ. ಅಲ್ಲಿಂದ ಒಂದು ಫೋನ್ ಬಂತು ನಮಗೆ ಅಲ್ಲಿದ್ದಾಗ, ಹೀಗೆ ರೋಸ್ಫುಲ್ ಆಗ್ತಿದೆ ಎಲ್ಲ ಬರ್ತಾ ಇದ್ದಾರೆ ಅಂತ. ತುಂಬ ಖುಷಿ ಆಯಿತು. ಅಲ್ಲಿಂದ ನಾವು ಓಡ್ ಬಂದ್ವಿ. ನೋಡಬೇಕು, ಎಲ್ಲರನ್ನು ಮಾತಾಡಿಸ್ಬೇಕು, ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು. ಎಲ್ಲ ಕಡೆಯೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಕಲ್ಲಿನೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋ ಸಿನಿಮಾ ಬಂದು ಒಂದು ಡಿಫ್ರೆಂಟ್ ಆಗಿರೋ ಅನುಭವನ, ಏನು ರೆಗ್ಯುಲರ್ ಪ್ಯಾಟರ್ನ್ ಇಲ್ಲದೆ ಒಂದು ಹೊಸ ಕಾನ್ಸೆಪ್ಟನ್ನು, ಹೊಸ ಏನಂತಾರೆ ಒಂದು ಸ್ಕ್ರೀನ್ ಪ್ಲೇ, ಗೋಲ್ಡನ್ ರಿಲೀಸ್ ಅಂತ ಎಲ್ಲರೂ ತುಂಬ ಮಜಾ ಮಾಡ್ತೀರಾ. ಕಾಮಿಡಿಗೆ ನಗ್ತೀರಾ, ಹಾಗೆ ಎಮೋಷನಲ್ಲಿಗೆ ಎಮೋಷನ್ ಆಗ್ತೀರಾ. ಎಲ್ಲ ಒಂದಷ್ಟು ಎಮೋಷನ್ಗಳಿರೋ ನಮ್ಮ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ, ಇನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ವಿಚಿತ್ರವಾದ ಕಲ್ಪನೆನೇ ವಿಕಲ್ಪ ಅಂತ. ಮತ್ತೆ ನನಗೂ ಹಂಗೆ ಅನ್ನಿಸ್ತು. ಜಾಸ್ತಿ ಈ ಮೈಂಡ್ ಸೆಟ್ನ ನಾವು ಬೇರೆ ಕಡೆ ಹೋಗ್ಬಾರ್ದು. ಆಮೇಲೆ ಜಾಸ್ತಿ ದೆವ್ವ ಇದೆ ಅಂತ ಅಂದ್ಕೊಂಡ್ರೆ ಹಂಗೆ ಅನ್ನಿಸ್ತದೆ. ಆಮೇಲೆ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ. ಮತ್ತೆ ನಾನು ಯಾವತ್ತೂ ನೀವು ಅದರ ಭಯ ಪಡ್ಕೋಬೇಡಿ ಅಂತಲೂ ಹೇಳ್ತೀನಿ ಎಲ್ರಿಗೂ. ಮತ್ತು ನಾನು ಸೆಕೆಂಡ್ ಟೈಮು ಬಂದು ಈ ಫಿಲಮ್ ನೋಡ್ತೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ